ಸಿದ್ದನಹಳ್ಳಿಯವರು ಒಂದು ಸ್ವಲ್ಪ ಮಟ್ಟಿಗೆ ಮಂದಗಾಮಿ, ತೀತಾ ಶರ್ಮರು ತಿಲಕ್ಕು ಇನ್ನೂ ಮುಂದೆ. ತೀತಾ ಶರ್ಮರ ಶೈಲಿನ ಒಂದು ಗಂಡು ಶೈಲಿ, ಕ್ರಾಂತಿಕಾರಿ ಸಾಹಿತ್ಯಕ್ಕೆ ಬಹುಶಃ ಬುನಾದಿ ಹಾಕಿದವರು ಕನ್ನಡ ನಾಡಿನಲ್ಲಿ ತೀತಾ ಶರ್ಮರು ಅಂದರೆ ಉತ್ಪ್ರೇಕ್ಷೆ ಆಗೋದಿಲ್ವೇನೋ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಭಾರತವನ್ನು ಪರದೇಶ ಪರಸಂಸ್ಕೃತಿಗಳ ಅಗ್ಗದ ನಕಲಾಗಿ ಮಾಡುವ ಪ್ರಯತ್ನವೇ ನಡೆದಿದೆ. ಮೊದಲ ವಾರ್ ಪತ್ರಿಕೆ ಅಂತ ವಿಶ್ವ ಕರ್ನಾಟಕಕ್ಕೆ ಮೆಡಲ್ ಸಿಕ್ಕೋಕ್ಕೆ ಕಾರಣ ತೀತಾ ಶರ್ಮರ ಬರಹಗಳು. ಸೀಮೆ ಸುಣ್ಣ, ಸೀಮೆ ಎಣ್ಣೆ ಅದೆಲ್ಲನೂ ತೀತಾ ಶರ್ಮರು ಟಂಕಿಸಿದ ಪದಗಳು ಅಂತ. ಆತ್ಮೀಯರೇ ನಮಸ್ಕಾರ. ಲೀಲಾಜಾಲ ಸ್ಟುಡಿಯೋಗೆ ಮತ್ತೆ ಡಾಕ್ಟರ್ ರಾಮಶೇಷನ್ ಅವರು ಬಂದಿದ್ದಾರೆ. ರಾಮಶೇಷನ್ ಅವರು ಬಹುಶ್ರುತ ವಿದ್ವಾಂಸರು, ಅನೇಕ ವಿಚಾರಗಳಲ್ಲಿ ಆಳವಾದಂತಹ ಪರಿಣತಿಯನ್ನು ಪಡ್ಕೊಂಡಿರುವಂಥವರು. ಅವರು ಅನೇಕ ವಿಶೇಷ ವ್ಯಕ್ತಿಗಳನ್ನು, ಮಹಾತ್ಮರನ್ನು, ಪೂಜ್ಯರಾದಂಥವರನ್ನು ಲೀಲಾಜಾಲಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ವಿಚಾರವಾಗಿ ಹೇಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಕನ್ನಡ ನಾಡಿನ ಅತ್ಯಂತ ಧೀಮಂತ ಸಾಹಿತಿಯೊಬ್ಬರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವರು, ಅದರ ಜೊತೆಗೆ ಒಬ್ಬರು ಈ ಕ್ರಾಂತಿಕಾರಿ ಸಾಹಿತ್ಯಕ್ಕೆ ನಾಂದಿ ಹಾಡಿದಂತಹ ಒಬ್ಬ ಮೇಧಾವಿ ಪತ್ರಕರ್ತರು. ಅವರನ್ನು ಕುರಿತು ಇವತ್ತು ಡಾಕ್ಟರ್ ರಾಮಶೇಷನ್ ಅವರು ಮಾತಾಡ್ತಾ ಇದ್ದಾರೆ. ರಾಮಶೇಷನ್ ಅವರಿಗೆ ಈ ಪುಣ್ಯಾತ್ಮರ ಪರಿಚಯ ಎಲ್ಲ ತುಂಬ ಚೆನ್ನಾಗಿತ್ತು. ಅವರು ಸ್ವತಃ ಬಹಳ ಆಸಕ್ತಿಯಿಂದ ಅಧ್ಯಯನ ಮಾಡಿದ್ದಾರೆ. ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ, ತೀತಾ ಶರ್ಮಾ ಅಂತ ತುಂಬ ಪ್ರಸಿದ್ಧರು. ಅವರು ಪತ್ರಿಕೋದ್ಯಮಿಯೂ ಆಗಿದ್ದರು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಅನೇಕ ವಿಧವಾದಂತಹ ಸಾಹಿತ್ಯ ಬಂದಿದ್ದರೂ ಕೂಡ, ಅಂದರೆ ಈ ಕಾದಂಬರಿಗಳು ಇದೆಲ್ಲ, ಈ ಕ್ರಾಂತಿಕಾರಿ ಸಾಹಿತ್ಯವನ್ನು ಮೊದಲಿಗೆ ಒಂದು ಸಮರ್ಥವಾದ ರೀತಿಯಲ್ಲಿ ಕನ್ನಡದಲ್ಲಿ ಪ್ರಕಟಣೆ ಮಾಡಿದವರು ಅಂತ ಹೇಳಿದ್ರೆ ಅವರೇ. ವಿಕ್ರಾಂತ ಭಾರತ ಅನ್ನೋದು ಅವರ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ. ಅದು ಒಂದು ಆಚಾರ್ಯ ಕೃತಿ ಅಂತ ಹೇಳಬಹುದು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಈ ಸಂದರ್ಭ ಎಷ್ಟು ಪ್ರಮುಖವಾಗಿದೋದು ಅಂತ ಹೇಳಿದ್ರೆ, ಮುಂದೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಅಜೇಯ ಅನ್ನೋವಂತಹ ಒಂದು ಅಮರವಾದಂತಹ ಕಾದಂಬರಿ ಬರೆದು ನೋಡಿ. ಇವತ್ತಿಗೆ ಅದು 50 ವರ್ಷ ಆಗ್ತಾಯಿದೆ. ಆವತ್ತಿನ ದಿವಸ 1974ರಲ್ಲಿ ಅದು ಪ್ರಥಮವಾಗಿ ಪ್ರಕಟ ಆದಾಗ ಆ ಪುಸ್ತಕವನ್ನು ಅವರು ತೀತಾ ಶರ್ಮರಿಗೆ ಸಮರ್ಪಣೆ ಮಾಡಿದರು. ಅಂದರೆ ಕ್ರಾಂತಿಕಾರಿ ಸಾಹಿತ್ಯಕ್ಕೆ ಶರ್ಮರ ಕೊಡುಗೆ ಎಂಥದ್ದು, ಪ್ರೋತ್ಸಾಹ ಎಂಥದ್ದು, ಅವರ ಮನಸ್ಸು ಎಂಥದ್ದು ಅಂತ. ಇವರ ಮನೆತನದಲ್ಲಿ ಸಾಹಿತ್ಯ, ಸಂಗೀತ ಮತ್ತು ದೇಶ ಪ್ರೇಮ ಇವೆಲ್ಲವೂ ಕೂಡ ಒಂದು ಹಾಸು ಹೊಕ್ಕಾಗಿ ಬಂದಿರುವಂಥದ್ದು. ಅದೇ ಇವತ್ತಿಗೂ ಮುಂದುವರಿತಾ ಇದೆ ಅವರ ಮನೆತನದಲ್ಲಿ. ಇದೊಂದು ವಿಚಾರ. ಇನ್ನೊಂದು ನನಗೆ ಸ್ವಲ್ಪ ಚೋದ್ಯ ಅಂತ ಅನಿಸೋದು ಏನಪ್ಪ ಅಂತ ಹೇಳಿದ್ರೆ, ತೀತಾ ಶರ್ಮರು ಗಾಂಧಿವಾದಿಗಳು ಕೂಡ ಅಂತ ತುಂಬ ಪ್ರಸಿದ್ಧರಾಗಿದ್ದಾರೆ. ಈಗ ನೋಡಿ, ಕ್ರಾಂತಿಕಾರಿಗಳಿಗೂ ಈ ಗಾಂಧಿವಾದಕ್ಕೂ ಯಾವ ಸಂಬಂಧ ಏನು ಕಾಣಿಸೋದಿಲ್ಲ. ಗಾಂಧಿಯವರು ಅಹಿಂಸೆ ಅಂತ ಹೇಳಿ ಇವರ ಬೇರೆ ಮಾರ್ಗ ಇದೆಯಲ್ಲ, ಅಂದರೆ ಶಸ್ತ್ರಾಸ್ತ್ರಗಳ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡೋದು, ಅದು ಬೇಡ ಅಂತ ಹೇಳ್ತಾಯಿದ್ರು. ಆದರೆ ಅವರ ಮಾರ್ಗವನ್ನು ಬಿಟ್ಟು ನಮ್ಮ ಕ್ರಾಂತಿ ಕುವರರು, ಉದಾಹರಣೆಗೆ ಆಜಾದ್ ಚಂದ್ರಶೇಖರ್ ಆಗಲಿ, ಬಿಸ್ಮಿಲ್ ರಾಮ್ ಪ್ರಸಾದ್ ಬಿಸ್ಮಿಲ್, ಭಗತ್ ಸಿಂಗ್, ಇವರೆಲ್ಲ ಬ್ರಿಟಿಷರಂತಹ ಕುಕರ್ಮಿಗಳನ್ನು, ಬ್ರಿಟಿಷರಂತಹ ಈ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಭಾರತೀಯರನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇರೋವಂತಹ ಈ ಸಾಮ್ರಾಜ್ಯಶಾಹಿಗಳನ್ನು, ಸಾಮ್ರಾಜ್ಯವಾದಿಗಳನ್ನು ಶಾಂತಿಯಿಂದ ಅವರನ್ನು ಮೆಟ್ಟೋದಕ್ಕಾಗೋದಿಲ್ಲ ಅಂತ ಅವರು ಸ್ವತಃ ಶಸ್ತ್ರಾಸ್ತ್ರಗಳನ್ನು ಹಿಡಿದ್ರು. ಹೀಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ 2 ವಿಧವಾದಂತಹ ರೀತಿ ನೀತಿಗಳನ್ನು ಕೂಡ ಅಳವಡಿಸ್ಕೊಂಡ್ರು. ನಮ್ಮ ಕ್ರಾಂತಿಕೂವರೆಲ್ಲ ಪ್ರಾಣಾರ್ಪಣೆ ಮಾಡಿಬಿಟ್ರು. ಭಾರತ ಮಾತೆಯ ಪದತಲದಲ್ಲಿ ತಮ್ಮ ಪ್ರಾಣ ಪುಷ್ಪಗಳನ್ನೇ ಅರ್ಪಿಸ್ಬಿಟ್ರು. ಅಂಥ ಒಂದು ರೀತಿಯೂ ಇತ್ತು. ಅದನ್ನು ಕುರಿತು ಬರೆದಿದ್ದಾರೆ. ಈ ಹಿಂಸೆ ಬೇಡ ಅಂತ ಹೇಳಿ ಅಹಿಂಸೆಯನ್ನೇ ಹೇಳ್ಕೊಳ್ತಾ ಅಷ್ಟೇನೂ ಫಲಪ್ರದವಾಗದೇ ಇರುವಂತಹ ರೀತಿಯನ್ನು ಅನುಸರಿಸಿದವರು ಗಾಂಧೀಜಿ. ಅವರ ವಾದವನ್ನು ಇವರು ಹಿಡಿತಾರೆ. ಇವತ್ತು ನಮ್ಮ ಕನ್ನಡ ನಾಡಿನ ಪುಣ್ಯ ತುಂಬ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿ ಅವರ ಹೆಸರನ್ನು ಅಜರಾಮರವಾಗಿಸಿಕೊಂಡಿರುವಂತಹ ತೀತಾ ಶರ್ಮರನ್ನು ಕುರಿತು ಡಾಕ್ಟರ್ ರಾಮಶೇಷನ್ ಅವರು ಹೃದಯವಾದಂತಹ ಅವರ ಒಂದು ಕನ್ವರ್ಸೇಷನಲ್ ಸ್ಟೈಲ್ ಇದೆಯಲ್ಲ, ಅದರಲ್ಲಿ ಅಂದರೆ ತುಂಬ ಅಪೂರ್ವವಾದಂತಹ ಒಂದು ಸಂಭಾಷಣಾ ಶೈಲಿ ಅವರು
ಮನದಟ್ಟು ಮಾಡ್ಕೊಂಡಿದ್ದಾರೆ, ಹೃದ್ಗತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ರಾಮಶೇಷನ್, ನಮಸ್ಕಾರ. ನಮಸ್ಕಾರ. ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮಸ್ಕಾರ. ಮಹಾನುಭಾವರಾದಂತಹ ತೀತಾ ಶರ್ಮರ ಬಗ್ಗೆ ತಾವು ಪ್ರಸ್ತುತಪಡಿಸಬೇಕು. ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ ಭಿನ್ನ ಸ್ಫಟಿಕ ರುಚಿರೆ ಪುಂಡರೀಕೆ ನಿಷಣ್ಣ ಅಮ್ಲಾನಶ್ರೀಃ ಅಮೃತವಿಶದೈಃ ಅಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ಎಂಬುದಾಗಿ ನಮ್ಮ ಬಹಳ ಹಿಂದೆ 1368ರಿಂದ ಒಂದು 101 ವರ್ಷ ಬದುಕಿದಂಥ ಮಹಾನುಭಾವರು ವೇದಾಂತ ದೇಶಿಕರು ಕಾಂಚೀಪುರದ ಹಳ್ಳಿಯ ತೂಪಿಲ್ಬರಿ ಅಗ್ರಹಾರದಲ್ಲಿ ಹುಟ್ಟಿ ಇಲ್ಲಿ ಕರ್ನಾಟಕಕ್ಕೆ ಬಂದು 14 ವರ್ಷ ಸತ್ಯಗಾಲದಲ್ಲಿದ್ದರು. ಕರ್ನಾಟಕ ಸತ್ಯಗಾಲದಲ್ಲಿ ಮೇಲುಕೋಟೆಯಲ್ಲಿ 1.5 ವರ್ಷ, ಶ್ರೀರಂಗಪಟ್ಟಣದಲ್ಲಿ ಇದ್ದು ಹೋದಂಥವರು. ಅವರು ಆಗಿನ ಕಾಲದಲ್ಲೇ ತುರುಷ್ಕರನ್ನು ಕುರಿತಂಥದ್ದು ಒಂದು ಕಾಮೆಂಟು ಅಭೀತಿ ಸ್ತವದಲ್ಲೇ ಮಾಡ್ತಾರೆ. ಆಗಿನ ಕಾಲದಲ್ಲಿ ನನಗೆ ಭೀತಿ ಕಾಡ್ತಾ ಇದೆ ತುರುಷ್ಕರಿಂದ, ಆಗಿನ ಪ್ರಣಿಧಿಗಳು ಅಂತ ಹೇಳ್ತಾರೆ. ಹೌದು, ಅದನ್ನು ಆಗಿನ ಕಾಲದಲ್ಲೇ. ಇವತ್ತು ತಾವು ಪ್ರೊಫೆಸರ್ ಲೀಲಾ ಅವರು ಮತ್ತೆ ನನಗೆ ಒಂದು 2 ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಮಾತನಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ಕುರಿತು ಅವರು ಹೇಳಿದೆ. ನಾನು ಆತ ವ್ಯಕ್ತಿ ಶಕ್ತಿ ಎರಡುವೇ ಹೌದು. ಸಿದ್ದನವಳ್ಳಿಯವರು ಒಂದು ಸ್ವಲ್ಪ ಮಟ್ಟಿಗೆ ಮಂದಗಾಮಿ, ಗೋಖಲೆ. ತೀತಾ ಶರ್ಮರು ತಿಲಕ್ಕು ಇನ್ನೂ ಮುಂದೆ, ತಿಲಕ್ಕಿಗಿಂತೂ ಮುಂದೆ. ಯಾಕಂದರೆ ಅವಾಗ 2 ಬಣ ತಮಗೆ ಗೊತ್ತೇ ಇದೆ. ಸ್ವಾತಂತ್ರ್ಯದ ಒಂದು ಸಮರದಲ್ಲಿ ಒಂದು ಮಂದಗಾಮಿ, ಒಂದು ತೀವ್ರಗಾಮಿ ಪಕ್ಷ ಇದ್ದದ್ದು ನರಮ್ದಲ್ ಗರಮ್ದಲ್ ಅಂತ ಗೊತ್ತಿದೆ. ಆದರೆ ಸಿದ್ದನವಳ್ಳಿಯವರ ಶೈಲಿ ಅವರು ಹಾಗೆ, ತೀತಾ ಶರ್ಮರವರ ಶೈಲಿ ಅದು ಡೈನಮೈಟ್, ಅದು ಸಿಡಿಬೆತ್ತು. ಅವರು ಕವಿಗಳನ್ನು ಪರಿಚಯ ಮಾಡಿಸ್ಕೊಡೋ ರೀತಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಂದಂಥ, ಶಾಸನದಲ್ಲಿ ಬಂದಂಥ ಕವಿಗಳು ಅಂತಲೇ ಒಂದು ಲೇಖನ ಮಾಲೆ ಬರೆದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರೆದಾಗ ಎಷ್ಟು ಕವಿಗಳನ್ನು ಅವರಲ್ಲೇ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಅಭಿಮಾನ, ಶ್ರೇಷ್ಠತೆ, ಸಂಸ್ಕೃತಿ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕಂತ ಹಪಹಪಿಸುವ ರೀತಿ ಅದನ್ನೆಲ್ಲ ಬಿಂಬಿಸ್ತಾರೆ. ತೀತಾ ಶರ್ಮರ ಶೈಲಿನ ಒಂದು ಗಂಡು ಶೈಲಿ. ಅದು ನಮ್ಮ ಇದರ ಈ ವಿಕ್ರಾಂತ ಭಾರತದ ಮುನ್ನುಡಿಯಲ್ಲಿ ತುಂಬ ಚೆನ್ನಾಗಿ ತಂದಿದ್ದಾರೆ. ವಿಘ್ನೇಶ್ವರ ಜಿ ಭಟ್ ಅಂತ ಮುನ್ನುಡಿ ಸ್ವಲ್ಪ ಭಾರತ ಸಮಕ್ಷಮದಲ್ಲಿ ಅಂತ. ಈ ಸಮಕ್ಷಮದಲ್ಲಿ ಅಂತ ನಾನು ನೋಡಿಕೊಂಡಾಗ ಮನಸ್ಸಿಗೆ ತುಂಬ ಅನ್ನಿಸ್ತು. ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಒಂದು ಸತಿ ಅನ್ನಿಸ್ತು. ಈ ಕಾವಿ ಎಂಬುದು ಇಟ್ಟಿಗೆ ಬಣ್ಣದ ಬಟ್ಟೆ. ಇದೀಗ ಹೊಸ ಮನೆ ಕಟ್ಟಡ ನಿರ್ಮಿತಿಯಲ್ಲಿ ಸಿಮೆಂಟಿನ ಬ್ಲಾಕ್ ಬಳಕೆ ಉಂಟಾಗಿ ಇಟ್ಟಿಗೆ ಹೋಗ್ತಾ ಇದೆ. ಇರಲಿ, ಕಾಷಾಯ ಅಂದರೆ ಕಾವಿ ಎಂಬುದಕ್ಕೆ ಇನ್ನೊಂದು ಹೆಸರು ಕಾಷಾಯ ಅಂತ. ವಿಷಯಗಳ ಮೇಲಿನ ಆಸಕ್ತಿಯೋ ಲೋಲುಪತೆಯೋ ಪೂರಾ ಬಿಟ್ಟು ಬೇಡದ್ದನ್ನು ಕೆಟ್ಟದ್ದನ್ನು ಸನ್ಯಾಸ ಮಾಡಿದವ ಈ ಕಾವಿ ಬಟ್ಟೆ ಧರಿಸ್ತಾರಂತೆ. ಹಾಗೆಯೇ ಮನಸ್ಸು ಕೂಡ ಇರಬೇಕಾದ ಮುಖ್ಯ. ಇನ್ನು ಖಾದಿ, ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಈ ನೂಲಿನ ಬಟ್ಟೆ, ಅಚ್ಚ ಬಿಳಿ ಬಣ್ಣ, ಕೈ ನೂಲಿನ ವಸ್ತ್ರ, ಇದು ಪರಿಶುದ್ಧತೆ ಹೊರಗೆ ಒಳಗೆ ಬೆಳೆಸುವವರು ಪ್ರತಿಬಿಂಬಿಸುತ್ತಾರೆಯೋ ಈ ಶ್ವೇತವರ್ಣವನ್ನು ಅನ್ನೋದಕ್ಕೆ ಈ ಖಾದಿ ಧರಿಸೋದು ಬಂದದ್ದು. ಈಗ ಏನಾಗಿದೆ ಅನ್ನೋದು ನಾನು ಹೇಳೋಕ್ಕೆ ಹೋಗಲ್ಲ. ಖಾದಿ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಮನಸ್ಸಿಗೆ ಆ ಮೌಲ್ಯ ಏನಾಯಿತು ಅಂತ ಅನಿಸುತ್ತೆ. ಶರ್ಮಾಜಿ, ಇಬ್ಬರು ಶರ್ಮರನ್ನು ನಾನು ಹತ್ತಿರದಿಂದ ನೋಡಿದ್ದೆ. ಸಿದ್ದನವಳ್ಳಿಯವ್ರನ್ನೂ ಬಹಳ ಹತ್ತಿರದಿಂದ ನೋಡಿದ್ದೆ. ತೀತಾ ಶರ್ಮರ ಅವ್ರನ್ನೂ ತುಂಬ ಹತ್ತಿರದಿಂದ ನೋಡೋ ಒಂದು ಪ್ರಸಂಗ ಬರ್ತಾಯಿತ್ತು ಆಗಾಗ. ಯಾಕೆಂದರೆ ಅವರ ಮಗನಿಗೆ, ಶ್ರೀರಂಗಾಚಾರ್ಯರ ಸೋದರನಿಗೆ, ಶ್ರೀರಂಗಾಚಾರ್ಯ ಹಿರಿಯ ಮಗ, ಅವರ ಇನ್ನೊಬ್ಬ ಮಗನಿಗೆ ಪೂತಿ ನರಸಿಂಹಾಚಾರ್ಯ ಒಬ್ಬಳು ಮಗಳನ್ನು ಕೊಟ್ಟಿತ್ತು. ಅವರಿಬ್ಬರು ಸಂಬಂಧಿಗಳು ಕೂಡ ಆಗಿದ್ದರು. ಹಾಗೆ ತೀತಾ ಶರ್ಮರನ್ನು ನೋಡಿದ್ದೆ, ಸಿದ್ದನವಳ್ಳಿಯವರನ್ನು ನೋಡಿದ್ದು. ನನಗೆ ಬಂಧುಗಳೇನು ಹಾಗೆ. ಮತ್ತು ಈ ತೀತಾ ಶರ್ಮ, ಸಿದ್ದನವಳ್ಳಿ ಶರ್ಮರು ಈ ಸೇರಿ ನಡೆಸಿದಂಥ ವಿಶ್ವ ಕರ್ನಾಟಕದಲ್ಲಿ ತಾವು ಗಮನಿಸಿದರೆ, ಆಗಿನ ಕಾಲದ ವಿಶ್ವ ಕರ್ನಾಟಕದ ಪುಟಗಳನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದನವಳ್ಳಿ ಕೃಷ್ಣ ಶರ್ಮರ ಶೈಲಿ ಏನು, ತೀತಾ ಶರ್ಮರ ಶೈಲಿ ಏನು ಅನ್ನೋದು. ಆ ರೀತಿ ಕ್ರಾಂತಿಕಾರಿ ಶೈಲಿ, ಕ್ರಾಂತಿಕಾರಿ ಸಾಹಿತ್ಯಕ್ಕೆ ಬಹುಶಃ ಬುನಾದಿ ಹಾಕಿದವರು ಕನ್ನಡ ನಾಡಿನಲ್ಲಿ ತೀತಾ ಶರ್ಮರು ಅಂದರೆ ಉತ್ಪ್ರೇಕ್ಷೆ ಆಗೋದಿಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಾಬಾ ಕೃಷ್ಣಮೂರ್ತಿಯವರ ಅಜಯ ತಾವು ಹೇಳಿದ್ರಿ, ಮೇಡಮ್ ಹೇಳಿದರು. ಎಸ್.ಆರ್. ರಾಮಸ್ವಾಮಿಯವರು ಕೆಲವು, ಈಗಂತೂ ಸಾವರ್ಕರ್ ಬಗ್ಗೆ ಒಂದು ವೇದಿಕೆಯಾಗಿದೆ. ಮೇಡಮ್ಮು ಸಾಕಷ್ಟು ಪುಸ್ತಕಗಳನ್ನು ಮಾಡಿದ್ದಾರೆ. ಅದೆಲ್ಲ ನೋಡಿದಾಗ ನಮಗೆ ಯಾರಿಗೆ ಇಷ್ಟ ಬರುತ್ತೋ ಸ್ವಾತಂತ್ರ್ಯ ಎನ್ನುವ ಮಾತಿನಲ್ಲಿರಬೇಕಂತ ನಿಜವಾದ ಅರ್ಥ ಸಿಂಹದಾಗಿ
ಸ್ವಯಂ ಏವ ಮೃಗೇಂದ್ರತ ಅಂತಲೇ ಹೇಳ್ಕೊತೀವಲ್ಲ, ಅದು ಇದೆಯೋ ಅದು ಸರಿ ಅಂತ ಅನಿಸುತ್ತೆ ಒಂದ್ಸಲಿ. ಅದು ಇಲ್ಲದೆ ಇದ್ರೆ ಪ್ರಯೋಜನವೂ ಇಲ್ವೇನೋ ಅಂತ. ಬಲ ಇಲ್ಲದೆ ಇರೋನು ಯಾರೂ ಕೇಳೋಲ್ಲ, ಬಲ ಇದ್ದವನು ಕೇಳ್ತಾರೆ. ಇವ್ನು ಯಾಕಪ್ಪ ಹಾದಿಲಿ ಹೋಗ್ತಾ ಇದ್ದಾನೆ, ಮಾತಾಡ್ಸೋದು ಹೇಗೋ ಏನೋ ಅಂತ ಅನಿಸುತ್ತೆ ನೋಡಿ. ಹಾಗೆ ಅದರಿಂದಾಗಿ ತೀರ್ಮಾನ ತಾತಾಚಾರ್ಯ ಶರ್ಮರ ಮಾಡುವಾಗ ಯಾಕೆ ಇದು ಹೇಳಿದೆ ಅಂದರೆ, ಈ ಖಾದಿ ಬಂದಾಗ ಗೃಧ್ರ ಭಾವ ಬರಬಾರ್ದು. ಅದು ಈಗ ಖಾದಿ ಉಟ್ಟವರಲ್ಲೋ ತೊಟ್ಟವರಲ್ಲೋ ಬಿಂಬಿಸ್ತಾ ಇದೆಯೇನೋ ಗೃಧ್ರ ಭಾವನೆ ಅಂತ ಅನಿಸುತ್ತೆ ಅಂತ. ಅದು ನಾವು ಈಗ ಹೆಚ್ಚಿಗೆ ಬೇಡ. ಮನಃ ಕಷಾಯ ಅಂದರೆ ಕಷಾಯ ಅನ್ನೋದಕ್ಕೆ ಅಂದಾಗ ಕಷಾಯ ಈ ಕುಡಿಯೋ ಕಷಾಯ ಅಲ್ಲ, ಜೈನರಲ್ಲಿ ಒಂದು ದೊಡ್ಡ ಅರ್ಥ ಇದೆ, ದೊಡ್ಡ ಮನಃ ಕಷಾಯ ಅಂತ. ಆ ಚರ್ಚೆ ಬೇಡ ಈಗಲ್ದಲ್ಲ. ಆದರೆ ಮನಸ್ಸಿನ ಒಳಗೆ ಕಷಾಯ ತುಂಬಿಕೊಂಡುವವರೆಗೂ ಹೊರಗಡೆ ಮೈ ಮೇಲೆ ಕಾಬಿ ಹಾಕಿಕೊಂಡಿದ್ದರೂ ಒಂದೇ, ಖಾದಿ ಹಾಕಿಕೊಂಡಿದ್ದರೂ ಒಂದೇ. ಅದು ಎಷ್ಟರ ಮಟ್ಟಿಗೆ ಪೂರಕವೋ ಪ್ರೇರಕವೋ ಪ್ರಚೋದಕವೋ ಪೋಷಕವೋ ಹೇಳಕ್ಕೆ ಬರೋದು. ಸೀತಾಶರ್ಮರ ವಿಚಾರದಲ್ಲಿ ನಮಗನ್ಸೋದು ಆತ ಖಾದಿಧಾರಿಯೇ, ಆದರೆ ಮನದೊಳಗೂ ಹೊರಗೊಳಗೂ ಸಮಾಜ ಮೌಲ್ಯಗಳ ಅನುಸರಣೆ, ಅದೇ ಶಾಶ್ವತ ಮೌಲ್ಯಗಳ ಅನುಸರಣೆ, ಅದೇ ಚಿಂತನೆ, ನಿಷ್ಕಲ್ಮಶವಾದ ಬದುಕು, ಅದು ಸೀತಾಶರ್ಮರು ಮಾಡಿದ್ದು. ಅದರಿಂದಾಗಿ ಇಲ್ಲಿ ಸಮಕ್ಷಮದಲ್ಲಿ ರಾಷ್ಟ್ರೋತ್ಥಾನದವರು ವಿಕ್ರಾಂತ ಭಾರತವನ್ನು ಪ್ರಕಟ ಮಾಡಿದ್ದಾರೆ. ಉತ್ತಮವಾದಂಥ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ. ಅದು 2ನೇ ಮುದ್ರಣ ಕಂಡಿದೆ, ಆಗಿದೆ. ಹಾಗೆಯೇ ಅಲ್ಲಿ ಅನೇಕ ವಾಕ್ಯಗಳು ಮನಸ್ಸಿಗೆ ಅನ್ನಿಸ್ತು. ಅದು ನಮ್ಮ ನಾಡಿನ ದೌರ್ಭಾಗ್ಯದಿಂದ ಇವತ್ತಿಗೂ ಈ ಮೂಲ ಪ್ರಶ್ನೆಯ ಬಗೆಗೆ ನಮ್ಮ ಸ್ವತಂತ್ರ ಪ್ರತಿಭೆಯಿಂದ ವಿಚಾರ ಮಂಥನ ನಡೆಯುತ್ತಾ ಇಲ್ಲ. ಇಂಗ್ಲೆಂಡ್ ಅಮೆರಿಕಾಗಳಂತೆಯೋ ಅಲ್ಲವಾ ರಷ್ಯಾ ಚೀನಾಗಳಂತೆಯೋ ನಮ್ಮ ಜೀವನವನ್ನು ಎರಕ ಹೊಯ್ಯುವ ಆ ಥರ ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತಿದೆ. ನಮ್ಮ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇತ್ಯಾದಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಭಾರತವನ್ನು ಪರದೇಶ, ಪರಸಂಸ್ಕೃತಿಗಳ ಅಗ್ಗದ ನಕಲಾಗಿ ಮಾಡುವ ಪ್ರಯತ್ನವೇ ನಡೆದಿದೆ. ನಮ್ಮ ರಾಷ್ಟ್ರೀಯ ಪ್ರತಿಭೆ, ನಮ್ಮ ರಾಷ್ಟ್ರೀಯ ಪರಂಪರೆ, ನಮ್ಮ ರಾಷ್ಟ್ರೀಯ ತತ್ವಜ್ಞಾನ, ಜೀವನಾದರ್ಶ ಇವೆಲ್ಲಕ್ಕೂ ಗ್ರಹಣ ಹಿಡಿದಂತಾಗಿದೆ ಅಂತ ಸಮಕ್ಷಮದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಅದರಿಂದಾಗಿ ಸ್ವತಂತ್ರ ರಾಷ್ಟ್ರ ಜೀವನದ ಅಮೃತ ಸ್ಪರ್ಶ ಎಷ್ಟರ ಮಟ್ಟಿಗೆ ಆಗಬೇಕೋ ನಮ್ಮ ಅನುಭವಕ್ಕೆ ಬರ್ತಾ ಇಲ್ವೇನೋ ಅಂತ ಅನಿಸುತ್ತೆ, ಬರಬೇಕಾಗುತ್ತೆ. ನಮ್ಮ ಭಾರತೀಯತೆಯ, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ, ತತ್ವಜ್ಞಾನ, ಜೀವನಾದರ್ಶಗಳ ಒಂದು ಹಿರಿಮೆ ಈ ಲೋಕದಲ್ಲೇ ಸಾಟಿ ಇಲ್ಲದ್ದು ಅಂತ ಹೇಳಬೇಕಾಗುತ್ತಲ್ವೇ. ಅದರಿಂದಾಗಿ ಅದಕ್ಕೆ ಸಾಟಿಯಾಗಿ ನಮಗೆ ಸಾವಿರಾರು ಶಾಸನಗಳು, ವೀರಗಲ್ಲುಗಳು, ಆತ್ಮಬಲಿಯ ಪ್ರಕಾರಗಳು ಸಿಗುತ್ತೆ. ಸಣ್ಣದಾಗಿ ನೀವು ಶಿಕಾರಿಪುರಕ್ಕೆ ಹೋದರೆ ಅಲ್ಲಿಂದ 5 ಮೈಲ್ ದೂರದ ಬಳ್ಳಿಗಾವೆ ಇದೆ. ಆ ಬಳ್ಳಿಗಾವಿನಲ್ಲಿ ನೀವು ಕೋಡಿಮಠ ಶಾಸನ ಅಂತ ಇದೆ. ಬಳ್ಳಿಗಾವೆ ಕೇದಾರೇಶ್ವರ ಇದೆ, ದಕ್ಷಿಣ ಕೇದಾರ ಅಂತ ಕರಿತಾ ಇದ್ರು. ಅಲ್ಲಿ ತ್ರಿಪುರಾಂತಕನ ಕೆರೆ ಅಂತ ಇದೆ. ಕಲ್ಯಾಣ ಚಾಲುಕ್ಯರ ಬಹಳ ಸುಂದರವಾದಂಥ ಶಿಲ್ಪ ದೇವಾಲಯ. ಅದರ ಆಚೆ ಒಂದು 2-3 ಶಾಸನಗಳಿದೆ. ಅದರಲ್ಲಿ ಒಂದು ಶಾಸನ ಕೀಳ್ಗುಂಟೆ ಶಾಸನ. ಒಬ್ಬ ರಾಜನಿಗೋಸ್ಕರ ಬಲಿ ಕೊಡಕ್ಕೆ ತಯಾರಾಗಿ ನಿಂತಿದ್ದಾನೆ. ಈ ಥರ ಆತ್ಮಬಲಿ ಪ್ರಕರಣವು ನಮ್ಮಲ್ಲಿ ಬೇಕಾದಷ್ಟು ಅಂತ ಇರ್ತಿದ್ರಲ್ಲ, ಸಾವಿರಾರು ವೀರಗಳು ಕುವರಲಕ್ಷ್ಮಣ ಅಲ್ವಾ. ಕುವರಲಕ್ಷ್ಮ ಅವನ ವೀರ ಗೊತ್ತಿದೆ. ಅದರಿಂದಾಗಿ ಜಿತೇನ ಲಭ್ಯತೆ ಲಕ್ಷ್ಮೀ ಮೃದೇಣಾಪಿ ಸುರಾಂಗನ ಕ್ಷಣವಿಧ್ವಂಸನೀಕಾಯೇ ಕಾಚಿಂತ ಮರಣೇರಣೆ ಅಂತ ಅನೇಕ ವೀರಗಳು. ನಾನೊಂದು 5-6 ಸಾವಿರ ಶಾಸನ ಓದ್ಕೊಂಡಿದ್ದೇನೆ. ಅದರಲ್ಲಿ ಸಾಧಾರಣ ಶಾಸನ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧರಲ್ಲ. ರಿಪೀಟ್ ಆಗಿದೆ. ಅದಕ್ಕೆ ಕಾರಣ ಒಂದು ರೀತಿಯಲ್ಲಿ ಸೀತಾಶರ್ಮರು ಕಾರಣವೇನೆ. ಅವರು ಬರೆದಂಥ ಬರಹಗಳಲ್ಲಿ ನಾನು ಪ್ರಭಾವಿತನಾಗಿದ್ದು ಅಂತ ಹೇಳ್ಬೋದು. ಹಾಗೆಯೇ ಒಂದೇ ಒಂದು ಮಾತ್ರ ಬಾದಾಮಿ ಆರ್ಭಟನ ಶಾಸನದಲ್ಲಿ, ಕಾಪೆ ಆರ್ಭಟನ ಶಾಸನ ಅಂತ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಕೇಳಿದಿರಲ್ಲ, ಅದರಲ್ಲೂ ಒಂದು ಬರುತ್ತೆ ಮಾತು, ವರನ್ ತೇಜಸ್ವಿನೋ ಮೃತ್ಯು ನತು ಮಾನವ ಖಂಡನಂ ಮೃತ್ಯುಸ್ತತ್ ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ ಅಂತ. ಎಷ್ಟು ಚೆನ್ನಾಗಿದೆ. ಈ ಥರದ ಬದುಕನ್ನು ನಮ್ಮ ಕ್ರಾಂತಿಕಾರಿಗಳು ಬದುಕಿದ್ದು. ನತು ಮಾನವ ಖಂಡನಂ ಮೃತ್ಯುಸ್ತತ್ ಕ್ಷಣಿಕೋ ದುಃಖಂ. ಚಾಫೇಕರ್ನಾಗ್ರಿ, ಅದಮ್ಯದ ವಾಸುದೇವ ಬಲವಂತ ಫಡಕೆ ಆಗಲಿ, ಯಾರು ಯಾವುದಕ್ಕೂ ಕೇರ್ ಮಾಡಲಿ ಅಲ್ವೇ. ಒಬ್ಬೊಬ್ಬರು ಮೊದಲ ಧಿಂಗರ ಅವನು ಹೊಡೆದ ಮೇಲೆ ನಾನು ಚೆನ್ನಾಗಿದೆ ನಾನು ನೋಡ್ಕೊಂತೆ, ಒಳ್ಳೆ ಫುಲ್ ಸೂಟ್ನಲ್ಲಿದ್ದಂತೆ ಅದು ಹೇಳ್ತಾರೆ. ಅದು ಚಿತ್ರಿಸ್ತಾರೆ ನಮ್ಮ ಬಾಬಾ ಕೃಷ್ಣಮೂರ್ತಿಯವರು, ಅವರು ಚಿತ್ರಿಸಿರ್ತಕ್ಕಂಥದ್ದೇ ಆಗಲಿ. ಹಾಗೆಯೇ ಈ ರಾಷ್ಟ್ರೋತ್ಥಾನದ ಈ ಒಂದು ವಿಕ್ರಾಂತ ಭಾರತನ ನೋಡಿದಾಗ ಮನಸ್ಸಿಗೆ ಬಹಳ ಅನಿಸುತ್ತೆ. ಈ ಥರದ ಒಂದು ಬೇಕೇನೋ ಭಾರತೀಯ ಪರಂಪರೆಯ ಮಹೋನ್ನತ ಮೌಲ್ಯಗಳಿಗೆ ಪ್ರಾಮುಖ್ಯ ಪಡೆದಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಆ ಕ್ರಾಂತಿಕಾರಿಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ತೋರಿಕೊಂಡ ಪರಿ ಅಂತದ್ದು ಅಂದ ಕುರಿತು ನಮ್ಮ ಈಗ ತಾನೇ ಮೇಡಮ್ ಸ್ವಲ್ಪ ಹೇಳಿದ್ದಾರೆ, ಒಂದು 4 ವಾಕ್ಯ ಹೇಳಿದ್ದಾರೆ ಕ್ರಾಂತಿಕಾರಿಗಳ ಮನೋಧರ್ಮವನ್ನು ಕುರಿತಾಗಿ.
ಅತ್ಯಂತ ರೋಮಾಂಚಕಾರಿಯಾಗಿ ಕಟ್ಟಿಕೊಟ್ಟವರು ಸ್ವರ್ಗೀಯ ತೀತಾ ಶರ್ಮರು ಅನ್ನೋದರಲ್ಲಿ ಅದರಲ್ಲಿ ಒಂದಿದೆ. ಆ ವಿಶ್ವ ಕರ್ನಾಟಕ ಪ್ರಗತಿ ಪತ್ರಿಕೆಯ ಮೂಲಕ ಅವರು ಬರಿತಾ ಇದ್ದಂಥ ಲೇಖನಗಳು, ಅದನ್ನು ಮಾತಾಡುವಾಗ ನಮಗೆ ಮೇಡಮ್ ಜ್ಞಾಪಿಸ್ತೇನೆ ನಾನು, ಮೋತಿಲಾಲ್ ಘೋಷ್ ಅವ್ನು ಬರಿತಾ ಇದ್ದಿದ್ದ ಬರಹಗಳು ಎಷ್ಟರ ಮಟ್ಟಿಗೆ ಬ್ರಿಟಿಷ್ನವ್ರನ್ನ ಕೆರಕೋ ಹಾಗೆ ಮಾಡ್ತಾ ಇತ್ತು ಆಗಿನ ಕಾಲದಲ್ಲಿ. 1930s ಮಾತು ಆಗಿನ ಕಾಲದಲ್ಲಿ. ಹಿ ವಾಸ್ ನಾಟ್ ಅಫ್ರೈಡ್ ಆಫ್ ಬ್ರಿಟಿಷರ್ಸ್. ಅವ್ರಿಗೆ ಒಂದು ಚೂರು ಅವನಿಗೆ ಹೆದರಿಕೆನೇ ಇರಲಿಲ್ಲ. ಪತ್ರಿಕೆ ಮುಟ್ಗೋಲು ಹಾಕೋತೀನಿ ಮೊದಲು ಮುಟ್ಗೋಲು ಹಾಕೊಳ್ಳಿ ನೋಡೋಣ. ತುಂಬ ಕೆಚ್ಚಿದ್ದವರು, ತುಂಬ ಕೆಚ್ಚಿದ್ದವರು, ತುಂಬ ಕೆಚ್ಚಿದ್ದವರು. ಆ ರೀತಿಯಾಗಿ ಒಂದು ರೀತಿ ಇದ್ದಂಥ ಇದು. ಅದು ಈಗ ವಿಕ್ರಾಂತ ಭಾರತ ಅನ್ನೋದು ಒಂದು ಲೇಖನಗಳ ಸಂಕಲನ. ನಾಗಪುರದಲ್ಲಿ ಇದಕ್ಕೆ ಮೊದಲು ನಮಗೆ ಅನಿಸೋದು, ನಾಗಪುರದಲ್ಲಿ ಮಹೋಪಾಧ್ಯಾಯರಾಗಿದ್ದ ಬಾಳಶಾಸ್ತ್ರಿ ಹರದಾಸ್ ಅವ್ರದ್ದು ಆರ್ಮ್ಡ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ ತಾವು ಖಂಡಿತ ನೋಡಿರ್ತೀರಿ. ಅದನ್ನು ನೋಡಿದಾಗ ಆಮೇಲೆ ತೀತಾ ಶರ್ಮರು ಸ್ಫೂರ್ತಿತ್ವ ಪ್ರಜಾಂಬದ್, ಆಗಿನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಪ್ರಜಾಂಬದ್ದಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ಸ್ ಬರೆದರು ನಮ್ಮ ತೀತಾ ಶರ್ಮರು. ಅದನ್ನು ಸಂಕಲನ ಮಾಡಿ ರಾಷ್ಟ್ರೋತ್ಥಾನದವರು ವಿಕ್ರಾಂತ ಭಾರತ ಅಂತ ಮಾಡಿದ್ದಾರೆ ನೋಡಿ. ಅದರಲ್ಲಿ ಅವರು ಹೇಗೆ ವಿಶ್ವ ಕರ್ನಾಟಕದ ಮೂಲಕ ದಶಕಗಳ ಕಾಲ ನಡೆಸಿದ್ದು ಆ ಹೋರಾಟವನ್ನು ಪತ್ರಿಕೋದ್ಯಮಿಯಾಗಿ ತೀತಾ ಶರ್ಮರು ಅವರಿಗೆ ಅದನ್ನು ಹೇಳ್ತಾರೆ. ಭಾರತ ಆಕ್ರಮಿಸಿದ ಬ್ರಿಟಿಷರ ವಿರುದ್ಧ ಮೈಸೂರು ಸಂಸ್ಥಾನದ ಆಡಳಿತ ಲೋಪದೋಷಗಳು, ಅನೀತಿ, ಅನ್ಯಾಯಗಳ ವಿರುದ್ಧ ನಡೆಸಿದ ವಾರ್ ಅವರಿಗೆ ಅನೇಕ ಮೆಡಲುಗಳನ್ನು ತಂದುಕೊಟ್ಟಿತು ಅಂತ ಹೇಳಿದ. ವಾರ್ ಅಂತ ಹೇಳ್ಬಿಟ್ಟು ಕರೀತಾ ಇರ್ತದೆ. 1924 ಗಣಪತಿ ಗಲಾಟೆ ಆಗಿದ್ದಂಥ ಅದೊಂದು ಪತ್ರಿಕೆ ಪ್ರಕಟಿಸದೇ ಇರೋ ಹಾಗೆ ಮಾಡಿದ್ದು. 1935 ಆಂಗ್ಲ ಆಡಳಿತ ದೇಶದಾದ್ಯಂತ ಇದ್ದ ಗಾಂಧಿವಾದಿ ಪತ್ರಿಕೆಗಳನ್ನ ಗುರುತಿಸಿ ಕಪ್ಪು ಪಟ್ಟಿಗೆ ಸೇರಿಸಿದ್ದು. 34, 35, 36, 37, 38 ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದು. 1937 ಅಲ್ಪ ಸ್ವಲ್ಪ ಏನು ಜಾಹೀರಾತು ನೀಡ್ತಾ ಇತ್ತೋ ಸರ್ಕಾರ ಅದನ್ನು ನಿಲ್ಲಿಸಿದ್ದು. 44 1 ವರ್ಷ ಕಾಲ ಪತ್ರಿಕೆ ಪ್ರಕಟಿಸಬಾರದಂತ ಪ್ರತಿಬಂಧ ಹೇರಿದ್ದು. 46 ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಲೇಖನವೊಂದರ ತೀಕ್ಷ್ಣತೆಗೆ ತತ್ತರಿಸಿ ಸರ್ಕಾರ ವಿಶ್ವ ಕರ್ನಾಟಕದ ಎಲ್ಲ ಪ್ರತಿಗಳನ್ನು ಮುಟ್ಗೋಲು ಹಾಕಿಕೊಂಡಿದ್ದು. 2 ತಿಂಗಳ ಕಾಲ ಪತ್ರಿಕೆ ಪ್ರಕಟಣೆಯನ್ನು ತಡೆ ಹಿಡಿದಿದ್ದು. ಇದು ಈ ರೀತಿಯಾದಂಥ ಮೊದಲ ವಾರ್ ಪತ್ರಿಕೆ ಅಂತ ವಿಶ್ವ ಕರ್ನಾಟಕಕ್ಕೆ ಮೆಡಲ್ ಸಿಕ್ಕೋಕ್ಕೆ ಕಾರಣ ತೀತಾ ಶರ್ಮರ ಬರಹಗಳು. ಇಲ್ಲಿ ಸಿದ್ದನಹಳ್ಳಿ ಅವರು ನಾನು ಯಾಕೆ ಇದು ಮಾಡಿದೆ ಅಂದರೆ, ಅವರ ಒಂದು ಸ್ಟೈಲ್ ಆಫ್ ರೈಟಿಂಗ್ ಸ್ವಲ್ಪ ಮಟ್ಟಿಗೆ ಶಾಂತಿಯುತವಾದ್ದು. ಅಲ್ಲಿ ಗೋಖಲೆ ಅವರ ಒಂದು ಇನ್ಫ್ಲೂಯೆನ್ಸ್ ಇದ್ದೇನೋ ಅಂತ ಅನಿಸ್ತಾ ಇದೆ. ಆದರೆ ತೀತಾ ಶರ್ಮರದ್ದು ಹಾಗಲ್ಲ. ಅವರು ಪ್ರಜ್ಞಾವಂತರಾಗಿ ಸ್ವತಃ ತನ್ನದೇ ಆದ ರೀತಿಯಲ್ಲಿ ಬರಿತಾ ಇದ್ದಂಥದ್ದು ತುಂಬ ಒಂದು ಸತಿ ಅಂತೂ ಅವರು ಕೇಶಿ ದಂಡನಾಯಕ ಅಂತ ಒಂದು ಆರ್ಟಿಕಲ್ನ ಪ್ರಬುದ್ಧ ಕರ್ನಾಟಕಕ್ಕೆ ಕಳಿಸ್ತಾರೆ. ಕೃಷ್ಣಶಾಸ್ತ್ರಿಗಳು ಹೇಳಿದ್ರು, ಕೃಷ್ಣಶಾಸ್ತ್ರಿಗಳು ಹೇಳಿದರು ಅಂತ ಕಳಿಸ್ಕೊಡ್ತಾರೆ. ಪ್ರಕಟ ಆಗುತ್ತೆ. ಪ್ರಕಟ ಆದಮೇಲೆ ಕೃಷ್ಣಶಾಸ್ತ್ರಿಗಳು ಒಂದು ಸತ್ಯಕ್ಕೆ ಸಿಕ್ಕರಾಗಿ ಹೇಳ್ತಾರೆ, ಶರ್ಮರೇ ನಿಮ್ಮ ಬರಹ ಇಲ್ಲಿ ಒಂದು ರೀತಿ ಶಾಸ್ತ್ರ ಇದು ಚೆನ್ನಾಗಿದೆಯಲ್ಲ ಅಂತ. ಹೌದು ಕೃಷ್ಣಶಾಸ್ತ್ರಿಗಳೇ, ಇಲ್ಲಿ ಶಾಸ್ತ್ರವೇ, ಆದರೆ ಅಲ್ಲಿ ಶಸ್ತ್ರ ಅಂತಾರೆ. ಶಸ್ತ್ರಕ್ಕೆ ಕೇಶಿರಾಜನೇ ದಂಡನಾಯಕನೂ ಆಗಿದ್ದ ಅಂತ, ಅವನೇ ದಂಡನಾಯಕ ಅಂತ ಶಬ್ದಮಣಿ ದರ್ಪಣ ಬರೆದಂತ. ಅದಕ್ಕೆ ಟೀಕೆ ಬರೆದಿರೋ ನಮ್ಮ ನಿಟ್ಟೂರು ನಂಜಯ್ಯ ಅಂತ ಗುಬ್ಬಿ ಹತ್ರ ಇದೆ ನಿಟ್ಟೂರು, ಅಲ್ಲಿ ಒಂದು ಬರೆದಿದ್ದಾನೆ ಟೀಕೆಯನ್ನ. ಹೀಗೆ ಅಂದರೆ ತೀತಾ ಶರ್ಮರ ಎಲ್ಲರೂ ತೀತಾ ಶರ್ಮರು ಎಷ್ಟರ ಮಟ್ಟಿಗೆ ಇಲ್ಲಿ ನಾವು ಒಂದು ರೀತಿ ಒಂದು ಸ್ವಲ್ಪ ಎಸ್ ಆರ್ ರಾಮಸ್ವಾಮಿ ಅವ್ರದ್ದು ಒಂದು ಮಾತು ಹೇಳ್ಕೊತೀವಿ. ಎಸ್ ಆರ್ ರಾಮಸ್ವಾಮಿ ಅವ್ರದ್ದು ವಿಶ್ವ ಕರ್ನಾಟಕಕ್ಕೆ ಮುಂಚೆ ಕನ್ನಡ ಪತ್ರಿಕೆಗಳಿಗೆ ಹದವಾದ ಭಾಷೆ ಇನ್ನೂ ಲಭ್ಯವಾಗಿರಲಿಲ್ಲ ಎಂಬುದು ಹಾಗಿರಲಿ, ಪತ್ರಿಕೆಗಳಿಗೆ ಸಾಮಾನ್ಯ ಮಟ್ಟದ ಆಕಾರ ಹೊರ ರೂಪ ಕೂಡ ಪ್ರಾಪ್ತವಾಗಿರಲಿಲ್ಲ. ವಿಶ್ವ ಕರ್ನಾಟಕದ ಹಳೆಯ ಸಂಚಿಕೆಗಳಂತಾವು ಈಗಲೂ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಾಗಲಿ ನಮ್ಮ ಇದರ ಪತ್ರಕರ್ತರ ಸಂಘದಲ್ಲಾಗಲಿ ನೋಡಿದರೆ ಗೊತ್ತಾಗುತ್ತದೆ. ವಿಷಯವನ್ನು ಹೇಗೋ ಓದುವವರಿಗೆ ದಾಟಿಸಲಾಯಿತು ಎಂಬ ರೀತಿಯ ಬಹುತೇಕ ಪತ್ರಿಕೆಗಳು ಇರ್ತಾ ಇದ್ದರೆ, ಮುದ್ರಿತ ಬರಹಕ್ಕೆ ಅನುಗುಣವಾದ ರೀತಿಯ ಮತ್ತು ಗಾತ್ರದ ಶೀರ್ಷಿಕೆ ಇರಬೇಕು ಎಂಬ ಕಟ್ಟಳವೂ ಇರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಕನ್ನಡ ಪತ್ರಿಕಾ ರಚನೆಗೆ ಒಂದು ಆಕಾರ, ಒಂದು ಸೌಷ್ಠವವನ್ನು ಕೊಟ್ಟವರು ಶಿಲ್ಪಿ ತೀತಾ ಶರ್ಮರು ಅಂತ ಹೇಳ್ತಾರೆ ರಾಮಸ್ವಾಮಿ ಅವರು. ಆ ಮಾತು ನಿಜ ಅಂತ ಅನಿಸುತ್ತೆ. ವಿಶ್ವ ಕರ್ನಾಟಕದ ಇದನ್ನು ನೋಡಿದಾಗ ರೂಪಿಸಿದವರೇ ಇಂಥ ಭಾಷೆ ಇರಬೇಕು. ಈಗ ಸೀಮೆ ಸುಣ್ಣ, ಸೀಮೆ ಎಣ್ಣೆ ಅದೆಲ್ಲನೂ ತೀತಾ ಶರ್ಮರು ಟಂಕಿಸಿದ ಪದಗಳು ಅಂತ ಹೇಳಿ ಅನೇಕ ಪದಗಳನ್ನು ಟಂಕಿಸಿದ್ದಾರೆ. ಲೆಕ್ಸಿಕೋಗ್ರಾಫರ್ ಆಗಿ ಕೆಲಸ ಮಾಡಿದರು ಅನ್ನೋ ರೀತಿ ಮಾಡಿದ್ದಾರೆ. ಹಾಗೆ ರಾಷ್ಟ್ರೀಯವಾದಿಗಳು ಇದೆಲ್ಲ ನೋಡಿದಾಗ
ನಮ್ಮ ತೀತಾ ಶರ್ಮರ ಒಂದು ಪ್ರಸಿದ್ಧವಾದಂಥ ಒಂದು ಇಬ್ಬರು ಸಿದ್ದನಹಳ್ಳಿ ಇಬ್ಬರು ಕೂಡ ಒಂದು ನಾಣ್ಯದ ಎರಡು ಮುಖ ಅಂತ ಹೇಳೋರು ಇದ್ದರೂ ಕೂಡ ಅದಾಗೋದು ಕಷ್ಟ. ಸಿದ್ದನಹಳ್ಳಿಯವರು ಸ್ವಲ್ಪ ಮಟ್ಟಿಗೆ ಮಂದಗಾಮಿ, ಶಾಂತಿ, ಹಿಂಸೆ ಏನು ಹೀಗೇನೇ, ಅವರ ಗೀತಾನುವಾದಗಳು ಎಲ್ಲ ಹಾಗೆ ಇದೆ. ಆದರೆ ತಿರುಮಲೆ ತಾತ ಶರ್ಮರದ್ದು ಅದು ಸಿಡಿಮದ್ದೇನೆ. ಅದರಲ್ಲೂ ಕೂಡ ಸಿಡಿಮದ್ದು ಅಂದರೆ ವಿವೇಕ ಇಟ್ಟುಕೊಂಡು, ವಿವೇಚನೆ ಇಟ್ಟುಕೊಂಡು, ಸಮಂಜಸತೆ ಇಟ್ಟುಕೊಂಡು, ಮೌಲ್ಯವನ್ನು ಪ್ರತಿಪಾದನೆ ಮಾಡುವ ರೀತಿಯಲ್ಲಿ ತೀತಾ ಶರ್ಮರು ಅವರ ಮಾತು ಹಾಗೆ ಇರ್ತಾಯಿತ್ತು. ಉದ್ಬೋಧಕವಾದಂಥ ಮಾತು ಇರ್ತಾಯಿತ್ತು. ಆಮೇಲೆ ಸ್ವಲ್ಪ ಮಟ್ಟಿಗೆ ಕೆಚ್ಚು ಇರ್ತಾಯಿತ್ತು. ಮಾತು ಆಡ್ತಾ ಅವರು ಅದು ಕೆಚ್ಚು ತಾನಾಗೆ ಬರ್ತಾಯಿತ್ತು. ಅವರು ಬಹುಶಃ ಅವರ ಒಂದು ಕೊನೆಯ ಮಾತು ಅಜಯ ಅವ್ರಿಗೆ ಬಹಳ ಪ್ರಿಯವಾಗಿ ಬಾಬು ಕೃಷ್ಣಮೂರ್ತಿ ಅವರಿಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ಅವರು ಅಂತ ಬಾಬು ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಅವ್ರಿಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಕೊನೆಯ ಚಾಪ್ಟರ್ಸ್ ಅಂತೂ ಅವರ ಒಂದು ಇದು ಬಂದಿದೆ ಅಂತ ಬಾಬು ಕೃಷ್ಣಮೂರ್ತಿ ಹೇಳ್ಕೊತಾರೆ. ಅದು ನಿಜವಾದೇನೋ ಖಂಡಿತ ಅನಿಸುತ್ತೆ ಮನಸ್ಸಿಗೆ. ಆತ್ಮೀಯತೆ ಇತ್ತು. ಇವರು ಅವರನ್ನು ಪ್ರೋತ್ಸಾಹಿಸಿ ಶಿಷ್ಯನ ಹಾಗೆ ಸ್ವೀಕರಿಸಿ ಅವರಿಗೆ ಬೆಂತಟ್ಟಿ ತರುಣ ಕೊನೆಯಲ್ಲಿ ಅದನ್ನೇ ಮಾಡಬೇಕು ಅಂತ ಹೇಳಿದವರೇ ಅವರು. ಅಭಿಮನ್ಯು ಅಂತ ಒಂದು ಆ ಚಾಪ್ಟರ್ನಲ್ಲಿ ಕೊನೆಯಲ್ಲಿ ಬರುತ್ತೆ. ಅವರು ಅಭಿಮನ್ಯು ಥರ ಅವನು ಮೌಸರ್ ಪಿಸ್ತೂಲ್ ಇಟ್ಕೊಂಡಿದ್ದ ಅಜಾದ್ ಅಂತ ಆಲ್ಫ್ರೆಡ್ ಪಾರ್ಕಲ್ಲಿ ನಡೆದಂಥ ಹೋರಾಟವನ್ನು ಚಿತ್ರಿಸ್ತಾರಲ್ಲ, ಅದೆಲ್ಲವೂ ತೀತಾ ಶರ್ಮರ ಒಂದು ಮಾನಸಿಕ ಅಥವಾ ಅವರ ಭಾಷೆ, ಅವರ ಮಾತು ಅದೆಲ್ಲ ಪ್ರೇರಣೆ ಆಗಿದೆಯೇನೋ ಅಂತ ಅನಿಸುತ್ತೆ ಒಂದೊಂದು ಸರಿ. ಹಾಗಾಗಿ ಅವರಿಗೆ ತೀತಾ ಶರ್ಮರಿಗೆ ಒಂದು ಕೀರ್ತಿಯನ್ನು ತಂದು ಅವರು ದುಡಿದಂಥ ಸಂಸ್ಥೆಗಳು ಎರಡೂ ನಾವು ರಾಷ್ಟ್ರೋತ್ಥಾನ ಪರಿಷತ್ತಾಗಲಿ, ಮಿಥಿಕ್ ಸೊಸೈಟಿಯಲ್ಲಿ ಅವರು 4 ವರ್ಷ ಅಧ್ಯಕ್ಷರಾಗಿ ದುಡಿದಿದ್ದಾರೆ ಶರ್ಮರು. ಈಗಲೂ ಅಷ್ಟು ಸಂಸ್ಥೆಗಳಿಗೆ ತಮ್ಮ ಮೇಧಾಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಖಂಡಿತ ಹೌದು. ಈ ಪುಸ್ತಕಗಳನ್ನು ಜೋಡಿಸಿ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಹಿಡಿದು ಆಗಿನ ಕಾಲದಲ್ಲಿ ಅದೆಲ್ಲ ಮಾಡಿದ್ದಾರೆ ಅವರು ತೀತಾ ಶರ್ಮರು ಅಲ್ವೇ. ಯಾವ ಕೆಲಸಕ್ಕೂ ಹಿಂಜರಿತಾರೆ, ಎಲ್ಲಾನು ಮಾಡ್ತಾರೆ. ಅದು ಮಾತ್ರ ನಿಜ. ಪ್ರಜಾಮತ ನಿಲ್ಲಿಸಿದ್ದವರು ಅವರ ಲೇಖನಗಳಿಂದಲೇ ಅದಕ್ಕೊಂದು ಒಂದು ಮೌಲ್ಯ ಬಂತು ಅಂತ ಅನಿಸುತ್ತೆ ಅಲ್ವೇ. ಅದರಿಂದಾಗಿ ಅವ್ರು ಹಾಗೆ ನೋಡಿದಾಗ ತಿರುಮಲೆ ತಾತಾಚಾರ್ಯ ಶರ್ಮರದ್ದು ಅವರು ಜನನ ಈಗ ಹೇಳೋದಾದರೆ 27 ಏಪ್ರಿಲು 1895 ಚಿಕ್ಕಬಳ್ಳಾಪುರದ ಪರಿಸರದಲ್ಲಿ ಹುಟ್ಟಿದ್ದು. ನಿಧನ 20/10/1973, 76 ವರ್ಷ ಒಟ್ಟು ಇದ್ದಂತಹದ್ದು. ತಿರುಮಲೆ ತಾತಾಚಾರ್ಯರು ಒಂದು 20ನೇ ವರ್ಷದ ಶಕಪುರುಷ ಅಂತ ಅವ್ರನ್ನ ಒಂದು ರೀತಿ ಹೇಳ್ತಾರೆ. ಹೀಗೆ ಹೇಳ್ಬೋದು. ಹೀಗೆ ನಾನು ಒಂದು ಆ್ಯಡ್ ಮಾಡಿದೆ. ಇವರಂತೆಯೇ ಪ್ರಸಿದ್ಧರಾದ ಸ್ವಾತಂತ್ರ್ಯ ಹೋರಾಟಗಾರರಾದ ಅಮೃತ ಬಜಾರ್ ಪತ್ರಿಕಾ ಎಂಬ ಪ್ರಸಿದ್ಧ ಪತ್ರಿಕೆಯ ಸಂಪಾದಕ ಹಾಗೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಭಾಗವಹಿಸಿದ ಮೋತಿಲಾಲ್ ಘೋಷ್ ಇಲ್ಲಿ ನೆನಪಾಗುತ್ತಾರೆ. ಇವರೆಲ್ಲರಿಗೂ ತಾಯಿ ಭಾರತಿ ಎಂದರೆ ಬದುಕನ್ನೇ ಬದುಕು ಎಂಬುವೇ ಅಭಿಮಾನ ತಾಯಿನಾಳದ ಕುರಿತಾಗಿತ್ತು. ಇವರಿಗೆ ತೀತಾ ಶರ್ಮರಿಗೆ ಪಂಚಭಾಷಾ ಕೋವಿದ ಅಂತ ಒಂದು ಹೇಳ್ತಾ ಇದ್ರು. ಯಾಕೆಂದರೆ ಸಂಸ್ಕೃತ, ಇಂಗ್ಲೀಷು, ಕನ್ನಡದಲ್ಲಿ ಹಳಗನ್ನಡ, ಪೂರ್ವದ ಹಳಗನ್ನಡ ಅಂತ ಒಂದು ಅವಸ್ಥೆ ಇದೆ. ನಿಮಗೆ ಸ್ವರ್ಗಾಗ್ರಮನ್ ಏರಿದಾರ್ ಅಂತ ಬರುತ್ತೆ. ನಮ್ಮ ಶ್ರವಣ ಬೆಳಗೊಳದ ಕೆಲವು ಶಾಸ್ತ್ರಗಳು ಪೂರ್ವದ ಹಳಗನ್ನಡದಲ್ಲಿದೆ. ಆ ಥರ ಆ ಹಳಗನ್ನಡ, ನಡುಗನ್ನಡ, ಆಮೇಲೆ ತೆಲುಗು ಚೆನ್ನಾಗಿ ಹಂತವಾಗಿ ಬೆಳೆದು ಬಂತಲ್ಲ, ಆ ಎಲ್ಲ ಹಂತಗಳನ್ನು ಅವರು ಅಂತರ್ಗತ ಮಾಡ್ಕೊಂಡಿದ್ರು. ಸಂಸ್ಕೃತ ಇದ್ದಿದ್ದೇನೆ, ಒಳ್ಳೆ ಇಂಗ್ಲೀಷ್ ಇತ್ತು ಶರ್ಮಾಜಿಗೆ, ತುಂಬ ಚೆನ್ನಾಗಿ. ಆಮೇಲೆ ಆ ಭಾಷೆಗಳನ್ನು ತರ್ಜಮೆ ಮಾಡ್ತಾ ಇದ್ದಿದ್ದು ರೀತಿ ಅಷ್ಟೇ. ಅವರೊಂದು ಮಾತಾಡೋದು ಅದಕ್ಕೆ ಸರಿಯಾಗಿದ್ದು ಆ ರಾಷ್ಟ್ರೀಯ ನಾಯಕರ ಭಾಷೆಗಳನ್ನು ತರ್ಜಮೆ ಮಾಡ್ತಾ ಇದ್ದ ರೀತಿ ಒರಿಜಿನಲ್ಗಿಂತ ಇವರ ಅನುವಾದವೇ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ. ತೆಲುಗು, ತಮಿಳು ಬರ್ತಿತ್ತು. ತಮಿಳು ತಮಿಳು ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಅದರಿಂದ ಅದೊಂದಿದೆ. ಅದರಿಂದಾಗಿ ತೀತಾ ಶರ್ಮರದ ಪಂಚಭಾಷಾ ಕೋವಿದರು ಅಂತ ಒಂದು ನಾವು ಹೇಳ್ತೀವಿ. ಅವರಿಗೆ ಇಷ್ಟು ಹೇಳ್ತಾರೆ, ಕನ್ನಡ, ತೆಲುಗು, ತಮಿಳು, ಇಂಗ್ಲೀಷು ಶಾಸನಗಳ ಪ್ರಾಕೃತ ಭಾಷೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಪ್ರಾಕೃತ ಬಳಕೆ ಆಗುತ್ತೆ. ಜೈನರ ಶಾಸನಗಳಲ್ಲಿ ಪ್ರಾಕೃತವೂ ಬರುತ್ತೆ. ಅಲ್ಲದೆ ಅದೆಲ್ಲ ಅವರು ತೀತಾ ಶರ್ಮ ಅರ್ಗಿಸ್ಕೊಂಡು ಅದಕ್ಕೆ ಒಂದು ಸಾಹಿತ್ಯ ಭಾಷೆ ಆಗಿತ್ತು. ಪ್ರಾಕೃತಗಳಲ್ಲಿ ಬೇಕಾದಷ್ಟು ಭೇದಗಳಿದೆ, ಬೇಕಾದಷ್ಟು ಸಾಹಿತ್ಯ ಭಾಷೆ ಅಲ್ವೇ. ಅದರಿಂದಾಗಿ ಆ ಒಂದು ನಿರ್ಭೀತವಾದ ಪತ್ರಿಕೋದ್ಯಮಿ, ಸಾಹಿತಿ, ವಾಗ್ಮಿ, ದುಭಾಷಿ, ತರ್ಜಮೆದಾರ, ಅಧ್ಯಾಪಕ. ಅವರು ಕಾಲೇಜಿನಲ್ಲಿ ಪಾಠ ಮಾಡಿದರು. ಕಲಾವಿದ. ಅವರು ರಂಗಭೂಮಿಯಲ್ಲಿ ನಟರಾಗಿದ್ದವರು. ಅವರು ಚಿಕ್ಕ ವಯಸ್ಸಲ್ಲಿ ಹೋಗಿ ಭಾಳ ಎಸಳಾಗಿ ಇದಾನ ಹುಡುಗ ಅಂತ ಕರ್ಕೊಂಡೋಗಿ ಅಲ್ಲಿ ರಂಗಭೂಮಿಗೆ ಹಾಕಿದರೆ ಅಲ್ಲಿದ್ದವರೆಲ್ಲ ಕೈಲಾಸ ಮಾಗಲಿ ಇದ್ದರು, ತಳಪತ್ರಿ ರಾಘವಾಚಾರ್ಯ, ಬಳ್ಳಾರಿ ರಾಘವ, ಇವ್ರ ಜೊತೆ ಎಲ್ಲ ಸೇರಿಕೊಂಡು ಇವರೆಲ್ಲ
ಅವರೆಲ್ಲ ಸೇರ್ಕೊಂಡು ನಾಟಕಗಳನ್ನು ಆಡಿದ್ದಾರೆ, ಬೇಕಾದಷ್ಟು ನಾಟಕ, ಅದರಲ್ಲೂ ರಂಗನಟರಾಗಿಯೂ ಬಣ್ಣ ಹಚ್ಕೊಂಡು ಕುಣಿದಿದ್ದಾರೆ. ಚೈತನ್ಯದ ಚಿಲುಮೆ, ಅದು ನಮಗೆ ಒಂದು ಒಂದು ಶೇಕ್ಸ್ಪಿಯರ್ದು ಮ್ಯಾಕ್ಬೆತ್ನಲ್ಲಿ ಒಂದು ವ್ಯಾಖ್ಯಾನ ಮಾಡ್ತಾನಲ್ಲ ಬದುಕಿನ ಬಗ್ಗೆ, ಲೈಫ್ ಈಸ್ ಎ ಸ್ಟೇಜ್, ಎ ಪೂರ್ ಪ್ಲೇಯರ್ ದಟ್ ಸ್ಟ್ರೆಚ್ ಆ್ಯಂಡ್ ಫ್ರೆಚ್ ಆ್ಯಂಡ್ ಹರ್ಡ್ ನೋ ಮೋರ್, ಇಟ್ ಇಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಆ್ಯಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಅಂತಂತ ಆ ರೀತಿ ಶರ್ಮರು ಅಂದರೆ ಆ ರೀತಿ ಅಲ್ಲ, ಅವರು ಬಾಳನ್ನು ಸ್ವೀಕರಣೆಯಾಗಿ ತಗೊಂಡು ಚೆನ್ನಾಗಿ ಬಾಳಿ ಬದುಕಿದಂಥ ಒಂದು ಭೀಷ್ಮ, ಪತ್ರಿಕೋದ ಭೀಷ್ಮ ಅಂತ ಅವ್ರಿಗೆ ಸರಿಯಾದಂಥ ಮಡದಿ ಆಕೆ ಭಾರತಿ ಅಂತ ಕರೀತದ್ದು, ತಿರುಮಲೆ ರಾಜಮ್ಮ ಅಂತ ಕರೆಯೋರು. ಕೈಲಾಸಂ ಅವರಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರು. ಕೈಲಾಸಂ ಆಮೇಲೆ ಕಂದಾಡೆ ಫ್ಯಾಮಿಲಿ, ಕಂದಾಳೆ ಕೃಷ್ಣಯ್ಯಂಗಾರರು ನಮಗೆ ಗೊತ್ತೇ ಇದೆ, ಕಂದಾಳೆ ಕೃಷ್ಣಯ್ಯಂಗಾರ ಅಂತ. ಅವ್ರದ್ದೊಂದು ಆರ್ಯ ಕೈಲಾಸಂ ಅಂತ ತಿರುಮಲೆ ರಾಜಮ್ಮನವ್ರು ಬರೆದಿದ್ದಾರಲ್ಲ, ಅದಕ್ಕೆ ಮುನ್ನುಡಿ ಕಂದಾಳೆ ಕೃಷ್ಣಯ್ಯಂಗಾರ ಬರೆದಿದ್ದಾರೆ. ಕಂದಾಳೆ ಕೃಷ್ಣಯ್ಯಂಗಾರರು ಬಹಳ ಒಳ್ಳೆಯ ವ್ಯಕ್ತಿ. ಆಮೇಲೆ ವಕೀಲರ ರಂಗಯ್ಯಂಗಾರ್ ಅಂತ ಒಬ್ಬರಿದ್ದು, ಅವರು ಅಷ್ಟೇ ಆಗಿನ ಕಾಲದಲ್ಲಿ ಕೆಲವರೆಲ್ಲ ಈ ಥರ ತಮ್ಮನ್ನು ತಾವು ತೊಡಗಿಸ್ಕೊಂಡು ದುಡಿದಂಥ ಅದು ಆ ಸಾಲಿಗೆ ತೀರ್ಥಾಶ್ರಮ ಸೇರ್ತಾರೆ ಅಂತ ಹೇಳ್ಬೋದು. ಅದರಿಂದಾಗಿ ಒಂದು ಸಂಘಟನಾ ಚಿತ್ರ ಅಂತಾರೆ, ಸ್ವಾತಂತ್ರ್ಯ ಹೋರಾಟಗಾರ, ಏಕೀಕರಣವಾದಿ ಅದು ಇತ್ತು. ಕರ್ನಾಟಕ ಏಕೀಕರಣದಲ್ಲಿ ದುಡಿದಿದ್ದಾರೆ ಅವರು. ನಮ್ಮ ಒಂದೊಂದಲ್ಲ ಶರ್ಮರು ದುಡಿದಿರಂತ ನೀವು ಒಂದೇ ಮಾತಲ್ಲಿ ಹೇಳ್ಬೋದು, ಕನ್ನಡ ನುಡಿ ನಾಡು ಎರಡಕ್ಕೂ ಕೂಡ ಸಮಸಮವಾಗಿ ದುಡಿದಂತಹ ಒಬ್ಬ ಮಹಾಧೀಮಂತ. ಅದು ಮಾತ್ರ ನಿಜ, ಮಹಾಧೀಮಂತ ಅದು ಮಾತ್ರ ನಿಜ. ಆಮೇಲೆ ಯಾವುದಕ್ಕೂ ಅಪಶಬ್ದವೇ ಇಲ್ಲ. ಅದು ತನ್ನ ದುಡಿಬೇಕು, ಮಾಡಬೇಕು ಹಚ್ಕೊಂಡು ತನ್ನ ಕೈಯಿಂದ ಅದು ಎಷ್ಟು ಕಳ್ಕೊಂಡಿದ್ದಾರೋ ಅದೇನು ಸ್ವಾರ್ಥವಾಗಿ ಜೀವನದಲ್ಲಿ. ಆ ತಾಯಿನೂ ಹಾಗೇನೆ ಮಡ್ರಾಸಿಗೆ ಹೋಗಬೇಕು, ಶಾಸನ ಇಲಾಖೆಯಿಂದ ಅವರಿಗೆ ತೀರ್ಥಾಶ್ರಮರಿಗೆ ಒಂದು ರೀಡರ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಿದೆ. ಮಡ್ರಾಸ್ನಲ್ಲಿ ಅವಾಗ ಶಾಸನದ ಇಲಾಖೆ ಇದ್ದಿದ್ದು, ಹೊಸಕೋಟೆ ಕೃಷ್ಣಶಾಸ್ತ್ರಿಗಳು ಅಂತ. ತೀರ್ಥಾಶ್ರಮರ ಮನೆಯ ಪರಿಸ್ಥಿತಿ ಅದು, ಅವರು ಓದ್ಕೊಂಡಿದ್ದ ರೀತಿ ಅದೆಲ್ಲ ತಿಳ್ಕೊಂಡು ಬಾಯಿಲಿಗೆ ಅಂತ ಕರೆದ್ರು. ಮಡ್ರಾಸಿಗೆ ಹೋಗೋದಾಗೆ ಅಂದರೆ ಚಾರ್ಜಿಗೆ ದುಡ್ಡಿಲ್ಲ, ಹೆಂಡತಿ ಒಡವೆಗಳನ್ನು ಅಡ ಇಟ್ಟು ಹೋಗಿದ್ದಾರೆ, ಮಾರ್ಬಿಟ್ಟು ಹೋಗಿದ್ದಾರೆ ಪಾಪ. ಎಂಥದ್ದು ಇದು ನೋಡಿ, ಇದು ನಮಗೆ ಹೇಳ್ತಾರೆ, ಇದು ನಿಜ ಅಂತ ಕಾಣಿಸುತ್ತೆ. ಕನ್ನಂಬಾಡಿ ಕಟ್ಟೆ ಕೊಡಬೇಕಾದ್ರೆ ನಾರಬಡಿ ಕೃಷ್ಣರಾಜ ಒಡೆಯರು ಅವರ ಹೆಂಡತಿಯ ಇದನ್ನು ಕಟ್ಟಿದ್ದಾರೆ ಅಂಥ ಕೆಲವರು ಮಹಾನ್ ಭಾವರು ಅವರಿದ್ದರು. ಇರಲಿ, ಸಂಘಟನಾ ಚದುರ ಇವಾಗ ನೋಡ್ಕೊಂಡು ಸಂತೋಷ ಪಡೋಣ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ. ಇವಾಗ ಏನು ಆವಾಗ ಡ್ಯೂಟಿ ಮಾಡಿದ್ರು, ಇವಾಗ ಲೂಟಿ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಅದರಲ್ಲೂ ರಾಜಕಾರಣಿಗಳು, ಸಾಹಿತ್ಯಗಳು ಕೆಲವು ಹಗಲ್ದರೊಡೆ ಅಂತ. ಹಸ್ತಪ್ರತಿ ಪ್ರೇಮಿ, ಎಷ್ಟು ಹಸ್ತಪ್ರತಿಗಳನ್ನು ಓದಿದ್ರು ಶರ್ಮರು ಅಂತ. ಅದಕ್ಕೆ ಒಂದು ಸಮಾನಾಂತರವಾಗಿ ಹೇಳ್ತಾರೆ. ಈ ಕಾವ್ಯ ರಾಘವಾಚಾರ್ಯ, DL ನರಸಿಂಹಾಚಾರ್ಯ ಇಬ್ಬರು ಕೂಡ ಅವ್ರಿಗೂ ಅಷ್ಟು ತೀರ್ಥಾಶ್ರಮರವರೆಲ್ಲ ತುಂಬ ಪರಿಚಯ. ಈ ಹಸ್ತಪರಿಚಯ ಕನ್ನಡ ಸಾಹಿತ್ಯ ಪರಿಷತ್ ಒಂದು ದೊಡ್ಡ ನಿಘಂಟು ತಯಾರಿಸಿದೆ, ಈಗ ಅದು ರೀಎಡಿಟ್ ಆಗಿದೆ. ಅದರಲ್ಲಿ ಅದರ ಕನ್ನಡ ನಿಘಂಟು ಶಾಸನಗಳ ಆಧಾರವೂ ಇದೆ ಅಲ್ಲಿ, ಭಾಳ ಚೆನ್ನಾಗಿದೆ ಆ ನಿಘಂಟು. ಅದರಲ್ಲಿ ಪರಿವೀಕ್ಷಣೆಗೋಸ್ಕರ ಕಾವ್ಯ ರಾಘವಾಚಾರ್ಯರು DL ಅನ್ನು ಹಾಕಿದ್ರು. ಇಲ್ಲಿ ಬರೋರು ಮೈಸೂರಿಂದ ಕಾವ್ಯ ರಾಘವಾಚಾರ್ಯರು DL ಅನ್ನು ಬರೋರು. ಅಲ್ಲಿ ಒಂದು ಕುಗೆಯನೂರುವುದಿಂದೆ ಅಂತ ಒಂದು ಪದ ಬರುತ್ತೆ, ಒಂದು ಶಾಸನದ ಒಂದು ಪದ, ಕುಗೆಯನೂರುವುದಿಂದೆ ಅಂತ. ಅದು ನಾಗಚಂದ್ರರ ರಾಮಾಯಣ, ಪಂಪರಾಮ, ಅಭಿನವ ರಾಮ ಪಂಪನ. ಇವರು ತೀರ್ಥಾಶ್ರಮರು ಅದ್ರ ಬಗ್ಗೆ ನೋಡಿದ್ರು. ಆ ಕುಗೆ ಅಂದ ಏನು ರಾಘವಾಚಾರ್ಯ, ಕುಗೆ ಅಂದ ಏನು ಅರ್ಥ ಇದೆಯೋ, ಏನೂ ಇಲ್ಲ ಕಣೋ ಅಂದ್ಬಿಟ್ಟು DL ಅವರಿಬ್ಬರು ಹೋಗೋಬಾರೋ ಸ್ನೇಹಿತರು. ಆಮೇಲೆ ಇಲ್ಲ ಸ್ವಲ್ಪ ತಡಿ, ನಿನ್ನ ದಪ್ಪ ಕನ್ನಡದಲ್ಲಿ ಏನಾದ್ರು ಸ್ವಲ್ಪ ನೋಡು ಸಿಗುತ್ತೇನೋ, ಹಿಂದಿನಿಂದ ನೋಡು ದಪ್ಪ ಕನ್ನಡದಲ್ಲಿ ಏನಾದ್ರು, ನೀನು ಇಸಿಲ ಅದನ್ನೆಲ್ಲ ಚರ್ಚೆ ಮಾಡಿದೆಯಾ, ಇಸಿಲ ಅಂದರೆ ಏನು ಚರ್ಚೆ ಮಾಡಿದೆಯಾ, ಇನ್ನು ಇದು ಸಿಗೋಲ್ವೇ ನಿನಗೆ. ಆ ಹೊತ್ತು ಬೆಳಗಿನ ಅನಂತರ ಬೆಳಗ್ಗೆ ಪ್ರಬಂಧ ಪಾರಾಯಣ ಮಾಡುವಾಗ ಕಾವ್ಯ ರಾಘವಾಚಾರ್ಯರಿಗೆ ಕುಗೆ ಎನ್ನುವುದು ಕೊಂಗೈ ಅನ್ನೋ ಪದದಿಂದ ಬಂದಿದೆ ಅನ್ನೋದು ಗೊತ್ತಾಗೋಯ್ತು. ಬಂದು ಆಮೇಲೆ ಖುಷಿ ಇಬ್ಬರಿಗೂ. ಕುಗೆಯ ನೂರುವದಿಂದೆ ಸೀತಾದೇವಿ ರಾವಣ ಬಂದಾಗ ಕುಳಿತುಕೊಂಡ ಪೊಸಿಷನನ್ನು ಹೇಳ್ತಾನೆ ಅವನು, ಹ್ಯಾಕೆ ಕೂತ್ಕೊಂಡ್ಲು ರಾವಣ ಬಂದಾಗ ಅಂತ ಸುಂದರಕಾಂಡದಲ್ಲಿ ಬರೋ ಮಾತು. ಕುಗೆಯನ್ ಊರುವದಿಂದೆ, ಊರು ಅಂತ ತೊಡೆ, ಹೀಗೆ ಕೂತ್ಕೊಂಡ್ಲು ಆ ತಾಯಿ ಅಂತ. ರಾಮಾಯಣದಲ್ಲಿ ಬರುತ್ತೆ, ರಾಮಾಯಣದಲ್ಲಿ ಮೈಯನ್ನ ಅಡ್ಡ ಮಾಡ್ಕೊಂಡು ತುಂಬಾ ಸಂಕೋಚವಾಗಿ ಪೂರ್ತಿ ಕುಗ್ಗಿಬಿಟ್ಟು ಕೂತ್ಕೋತಾಳೆ. ಅದನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ ವಾಲ್ಮೀಕಿ. ಅವನ ಸುಂದರಕಾಂಡದಲ್ಲಿ ಅವ್ನು ನೋಡ್ತಿರ್ತಾನೆ ಬಾಡಿ ಲ್ಯಾಂಗ್ವೇಜ್ ಪಾಪ ಹೇಗಿತ್ತು ಅಲ್ವಾ, ಮೇಲಿಂದ ನೋಡ್ತಾ ಇರ್ತಾನೆ, ಆಂಜನಪ್ಪ ಬಂದ ನೋಡಿ ಇವನು ಅಂತ ಹೇಳ್ಬಿಟ್ಟು
ಅದನ್ನು ಈ ಕುಗೇಯಪ್ಪ ಅನ್ನೋ ಪದವನ್ನು ನಿಘಂಟಿಗೆ ಹಾಕಿದ್ದೀವಿ ಕಣೋ ಇವತ್ತು ಅಂತ. ಹಾಗೆ ಆವಾಗ ತೀತಾ ಶರ್ಮರು ಅದನ್ನು ತಿಳ್ಕೊಂಡ್ರು, ಮನಸ್ಸಿಗೆ ಭಾರಿ ಖುಷಿಪಟ್ಟು ಏನೇ ಈ ಥರದ್ದೇ ನಮಗೆ ಬೇಕಾದ್ದು. ಅವರು ಕೂಡ ಅನೇಕ ಭಾಷೆಗಳನ್ನ ಪದಗಳನ್ನ ಟಂಕಿಸಿದ್ದಾರೆ ಅಂತ ನಮಗೆ ಹೇಳಿದ್ದು. ಹಾಗೆ ಅದರಿಂದಾಗಿ ಶಾಸ್ತ್ರಜ್ಞ, ಸಂಘಟನಾ ಚತುರ, ಆಮೇಲೆ ಹಸ್ತಪ್ರತಿ ಪ್ರೇಮಿ, ಹವ್ಯಾಸಿ ನಾಟಕಕಾರ, ಹಾಗೆ ನಾಮಶಾಸ್ತ್ರ, ಹವ್ಯಾಸ ಸ್ಥಳನಾಮಗಳ ಶಾಸ್ತ್ರಕ್ಕೆ ಒಂದು ಸ್ಥಳನಾಮ ಬಂದರೆ ಅದು ಯಾಕೆ ಬಂತು ಅಂತ ಅದಕ್ಕೆ ಅವರು ಬುಡವನ್ನು ಹುಡುಕಿ ಬರಿತಾ ಇದ್ರು ಶರ್ಮರು. ಎಲ್ಲ ಆಧಾರ ಸಹಿತ ಚರಿತ್ರೆ ಭೂಗೋಳ ಎರಡು ಕಂಬೈನ್ ಮಾಡಿ ನಿಜವಾದ ಮಾತು. ಒಂದೊಂದು ಕಾಲದಲ್ಲಿ ಒಂದೊಂದು ಪ್ರದೇಶಕ್ಕೆ ಏನೇನು ಹೆಸರು ಬಂತು, ಯಾಕೆ ಬಂತು, ಹೇಗೆ ಬಂತು ಅಲ್ವಾ. ಈಗ ಫಾರ್ ಒಂದು ಸಣ್ಣದು ಜಕ್ಕನಹಳ್ಳಿ ಕ್ರಾಸ್ ಅಂತ ಬರುತ್ತೆ, ಮೇಲ್ಕೋಟೆಗೆ ಹೋಗುವ ಜಕ್ಕನಹಳ್ಳಿ ಅಂತ ಬರುತ್ತೆ. ಇದೇ ಜಕ್ಕನಹಳ್ಳಿಯಿಂದ ಬಂದಿದೆಯಲ್ಲ ಅಂತಂತಂದರೆ ಯಕ್ಷ ಇದು ಸತ್ಸಮ, ಜಕ್ಕ ಇದೆ ಪ್ರಾಕೃತ, ಅದು ಬಂದಿದೆ. ಆಮೇಲೆ ಒಡೆಯರಹಳ್ಳಿ ಅಂತ ಬರುತ್ತೆ, ಅದು ಉಡೆಯವರ ಊರು ಅಂತ. ಉಡೆಯವರದೇ ರಾಮಾನುಜರ ಒಂದು ಹೆಸರು. ಇದನ್ನೆಲ್ಲ ಶರ್ಮರು ಮಾತಾಡಬೇಕು. ಒಡೆಯರಹಳ್ಳಿ ಗಾಂಧಿ ಆಚಾರ್ಯರ ಹೆಸರಲ್ಲಿ ಬಂದಿರೋದು. ಇದನ್ನೆಲ್ಲ ಶರ್ಮರು ಪತ್ತೆ ಸ್ಥಳನಾಮಗಳ ಬಗ್ಗೆ ಒಂದ್ಸತಿಂತೂ ದೇಜಗವ್ ಅವರು ಶರ್ಮರಿಗೆ ಹೇಳಿದಂತೆ, ತೀತಾ ಎಷ್ಟು ನೀವು ಓದಿರೋದು ಎಷ್ಟಿದೆ ನಿಮ್ಮ ತಲೆನಲ್ಲಿ, ಅದು ಎಷ್ಟು ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀರಲ್ರಿ ದೇಜಗವ್ ಹೇಳಿದ್ರಂತೆ ತೀತಾ ಶರ್ಮರಿಗೆ. ಹಾಗೆ ಆ ಥರದ ಒಂದು ಯಾರೋ ಹೇಳಿದ್ರಲ್ಲ ಮೇಡಮ್, ವಿಶ್ವೇಶ್ವರ ಹಾಗೆ ಹೇಳೋರಲ್ಲ, ಹಾಗೆ ಈ ಥರ ಶುದ್ಧವಾದ ರಾಜಕಾರಣಿ, ಎಷ್ಟೆಷ್ಟೋ ವೈವಿಧ್ಯ ವೈಶಿಷ್ಟ್ಯ ಅನ್ಸುತ್ತೆ ಸರ್. ನಮ್ಮ ಪೂರ್ವಜರು ನಮ್ಮವರು ಇಷ್ಟು ಮೇಧಾವಿಗಳು ಅಲ್ವಾ, ಬೇರೆಯವ್ರು ನೋಡಿ ಆಶ್ಚರ್ಯ ಪಡೋಷ್ಟು ಅಲ್ವಾ ಸಂತೋಷ. ತಳುಕಲ್ಲ, ಅದು ನಿಜವಾದದ್ದು ಅಲ್ವಾ. ಅದರಿಂದಾಗಿ ಆ ವೈವಿಧ್ಯ ವೈಶಿಷ್ಟ್ಯಗಳ ಆಗರ ಕನ್ನಡದ ಸಾರಸ್ವತ ಲೋಕದ ಧ್ರುವತಾರಿಯಾಗಿದ್ದು ಯುವ ಪೀಳಿಗೆಗೆ ಆದರ್ಶಪ್ರಾಯರು ತೀತಾ ಶರ್ಮರು ಅಂತ ನಮಗನ್ಸುತ್ತೆ. 8 ದಶಕಗಳ ಕಾಲ ಅರ್ಥಪೂರಿತವಾದ ಜೀವನವನ್ನು ನಡೆಸಿ ಬದುಕಿನುದ್ದಕ್ಕೂ ಸಕ್ರಿಯಾತ್ಮಕ ತೊಡಗಿಸಿಕೊಂಡವರು.